ನಮಸ್ತೆ. ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಫಸ್ಟ್ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಒಬ್ಬ ಮಗನಿಗೆ. ಸಿಂಪಲ್ಲಾಗಿ ಯಾವ ರೀತಿ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು 2ರಿಂದ 3 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು 1 ಚಮಚದಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಕೆಲವು ಮಕ್ಕಳಿಗೆ ಹಸಿಮೆಣಸಿನಕಾಯಿ ಬಾಯಿಗೆ ಸಿಗುತ್ತೆ ಅಂತೆಲ್ಲ ಇರುತ್ತಲ್ಲ, ಸೊ ಅಂಥವ್ರಿಗೆ ಈ ಥರ ಟ್ರೈ ಮಾಡಿ. ಒಂದು 2 ಮೊಟ್ಟೆ ಹಾಕ್ಕೊಳ್ತಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಕಡೆ ನಮಗೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಸುಮಾರು ಜನ ನನಗೆ ಲಾಂಗ್ ವೀಡಿಯೋಲಿ ಕಮೆಂಟ್ ಹಾಕ್ತಾಯಿದ್ರು ಮತ್ತು ಶಾರ್ಟ್ ವೀಡಿಯೋಗೂ ಕಮೆಂಟ್ ಹಾಕ್ತಾಯಿದ್ರು, ನಮ್ಮ ಚಪಾತಿ ರೌಂಡಾಗಿ ಬರೋಲ್ಲ, ಸಾಫ್ಟಾಗಿ ಬರೋಲ್ಲ ಅಂತ. ನೋಡಿ, ಈ ಥರ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಪ್ಲ್ಯಾಟ್ಫಾರ್ಮಲ್ಲಿ ಒಂದು 2ರಿಂದ 5 ನಿಮಿಷ ಚೆನ್ನಾಗಿ ಅದನ್ನು ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ರೌಂಡಾಗಿ ನಮ್ಗೆ ಚಪಾತಿ ಬರುತ್ತೆ. ಇನ್ನೊಬ್ಬ ಮಗನಿಗೆ ಆಮ್ಲೆಟ್ ಮಾಡ್ತಿದ್ದೀನಿ. ಇದೊಂದು ಸಿಂಪಲ್ ರೆಸಿಪಿ ಮಾಡ್ತಿದ್ದೀನಿ, ನೀವು ಟ್ರೈ ಮಾಡಿ. ಒಂದು ಮೊಟ್ಟೆಗೆ 1, 2 ಈರುಳ್ಳಿ, ಒಂದು 4ರಿಂದ 5 ಬಟಾಣಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಹಾಕ್ಬಿಟ್ಟು ಈ ಥರ ಚಪಾತಿನ ಫ್ರೈ ಮಾಡಿಕೊಂಡು ಪ್ಯಾನಲ್ಲಿ ಈ ಥರ ಮೊಟ್ಟೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದೇ ಒಂದು ಮೊಟ್ಟೆ ಇತ್ತು, ಸೊ ಸಾಲಲ್ಲ ಒಂದು ಮೊಟ್ಟೆ. ಸೊ ಅದರಿಂದ ಈ ಥರ ಹೊಸ ರೆಸಿಪಿ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.